ಪೋಷಕರೇ ನಿಮ್ಮ ಮಕ್ಕಳಿಗೆ ಕ್ರೀಮ್ ಬಿಸ್ಕೆಟ್ ಕೊಡ್ತಾ ಇದ್ದೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಹಠ ಮಾಡ್ತಾರೆ ಅಂತ ಅವರ ಮಾತು ಕೇಳುವ ಮುನ್ನ ಹುಷಾರ್. ಯುಕೆಜಿ ವಿದ್ಯಾರ್ಥಿ ತಂದಿದ್ದಂತಹ ಕ್ರೀಮ್ ಬಿಸ್ಕೆಟ್ನಲ್ಲಿ ಹುಳು ಪತ್ತೆಯಾಗಿದೆ. ಮಕ್ಕಳು ಏನೇ ಕೇಳಿದ್ರು ಪೋಷಕರು ಕೊಡಿಸ್ಬೇಕು, ಇಲ್ಲ ಅಂತಲ್ಲ. ಬಟ್ ಆದರೆ ಹಠ ಮಾಡಿದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ನಾವು ಸಮಾಧಾನ ಮಾಡಬೇಕು. ಅವ್ರು ಹೇಳ್ದಂಗೆ ಕೇಳಿದ್ರೆ ಈ ರೀತಿಯಾಗಿ ಆಗ್ಬಿಡುತ್ತೆ ನೋಡಿ. ಕೆಲವೊಮ್ಮೆ ಬಿಸ್ಕೆಟ್ನಲ್ಲಿ ಇದೀಗ ಹುಳು ಪತ್ತೆಯಾಗಿದೆ. ಕ್ರೀಮ್ ಬಿಸ್ಕೆಟ್ನಲ್ಲಿ ಅದು ಕೂಡ ಜೀವಂತ ಹುಳುಗಳು ಪತ್ತೆಯಾಗಿರುವಂಥದ್ದು. ಉತ್ತರ ಕನ್ನಡದ ದಾಂಡೇಲಿಯ ಖಾಸಗಿ ಶಾಲೆ ವಿದ್ಯಾರ್ಥಿ ತೆಗೆದುಕೊಂಡು ಬಂದಿದ್ದಂತಹ ಬಿಸ್ಕೆಟ್ ಅದು. ಆ ಬಿಸ್ಕೆಟ್ನಲ್ಲಿ ಹುಳುಗಳು ಪತ್ತೆಯಾಗಿದೆ. ಹುಳುವನ್ನ ಗಮನಿಸಿದಂತಹ ಶಿಕ್ಷಕರು ಅದನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದಲ್ಲ ಎರಡಲ್ಲ 4ರಿಂದ 5 ಹುಳುಗಳು ಪತ್ತೆಯಾಗಿದೆ. ಮಕ್ಕಳು ಹಠ ಮಾಡ್ತವೆ ಅಂತ ಹೇಳಿ ನಾವು ಬಿಸ್ಕೆಟ್ ಕೊಡಿಸ್ತೀವಿ. ಬಿಸ್ಕೆಟನ್ನು ಕೊಡಿಸೋಕ್ಕೂ ಮುನ್ನ ನಾವು ಒಮ್ಮೆ ಯೋಚನೆ ಮಾಡಬೇಕು, ಯಾವ ರೀತಿಯಾದ ಬಿಸ್ಕೆಟ್ ಕೊಡಿಸ್ತಾ ಇದ್ದೀವಿ, ಇದು ಮಕ್ಕಳ ಹೆಲ್ತಿಗೆ ಒಳ್ಳೆಯದಾ ಇಲ್ವಾ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು ಪೋಷಕರಾದವರು. ಬಟ್ ಆದರೆ ಹಠ ಮಾಡ್ತಾ ಇದ್ದಾರೆ, ಹೇಳಿದ್ ಕೇಳೋದಿಲ್ಲ ಅಂತ ಹೇಳಿ ಯಾವುದೋ ಒಂದು ಬಿಸ್ಕೆಟ್ ಸಿಕ್ತು ಅಂತ ಹೇಳಿ ಕಳಿಸ್ತೀವಿ, ಕ್ರೀಮ್ ಬಿಸ್ಕೆಟ್ ಸಿಕ್ತು ಅಂತ ಹೇಳಿ. ಬಟ್ ಆದರೆ ನೋಡಿ, ಈ ರೀತಿಯಾಗಿ ಹೈಜೆನಿಕ್ ಇಲ್ಲದೆ ಇರುವಂತಹ ಬಿಸ್ಕೆಟ್ಗಳನ್ನು ತಿನ್ನುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಹುಳುಗಳು ಪತ್ತೆಯಾಗ್ತಾ ಇದ್ದಾವೆ, ಅದು ಕೂಡ ಏನೋ ಸತ್ತು ಬಿದ್ದಿದ್ಯಾ ಹುಳ ಅಲ್ಲ, 4-5 ಹುಳುಗಳು ಜೀವಂತವಾಗಿ ಇರುವಂಥದ್ದು. ಬಾಕ್ಸಿಗೆ ಹಾಕುವಾಗ ನೋಡ್ಲಿಲ್ವಾ ಪೇರೆಂಟ್ಸ್ಗಳು ಅನ್ನುವಂತಹ ಪ್ರಶ್ನೆ, ಅಥವಾ ಇಡೀ ಬಿಸ್ಕೆಟ್ ಪ್ಯಾಕನ್ನೇ ಕೊಟ್ಟು ಕಳಿಸಿದ್ರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಏನೇ ಆದರೂ ಆಗಲಿ ಒಮ್ಮೆ ಯೋಚನೆ ಮಾಡಬೇಕು ಪೋಷಕರು. ಈ ಬಿಸ್ಕೆಟ್ಸ್ಗಳು ಅದು ಇದನ್ನು ಕೊಡೋ ಬದಲು ಯಾವುದಾದ್ರೂ ತರಕಾರಿನೋ ಹಣ್ಣೋ ಕಟ್ ಮಾಡಿ ಕಳಿಸಿದ್ರೆ ಒಳ್ಳೆಯದು, ಉತ್ತಮ. ಮತ್ತು ಈ ಬಿಸ್ಕೆಟ್ಸ್ಗಳಲ್ಲಿ ಕೆಲವೊಂದು ಬ್ರ್ಯಾಂಡ್ ಬಿಸ್ಕೆಟ್ಗಳಲ್ಲಿ ಈ ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಮಕ್ಕಳು ಕೇಳ್ತಾರೆ ಅಂತ ಹೇಳಿ ಹಠ ಮಾಡ್ತಾರೆ ಅಂತ ಹೇಳಿ ನಾವು ಬಿಸ್ಕೆಟ್ಸ್ಗಳನ್ನ ಕೊಟ್ಟು ಕಳಿಸೋ ಬದಲು ಒಮ್ಮೆ ಯೋಚನೆ ಮಾಡಬೇಕು, ನಾವು ಏನು ಮಾಡ್ತಾ ಇದ್ದೀವಿ, ಮಕ್ಳಿಗೆ ಏನು ಕೊಡ್ತಾ ಇದ್ದೀವಿ. ಅಥವಾ ಕೆಲಸಕ್ಕೆ ಹೋಗೋ ಅಮ್ಮಂದಿರು ಅಯ್ಯೋ ಅಡುಗೆ ಮಾಡೋದಕ್ಕಾಗಲ್ಲ, ಅಥವಾ ಈ ತರಕಾರಿಗಳನ್ನು ಕಟ್ ಮಾಡ್ಕೊಡೋದಕ್ಕಾಗೋದಿಲ್ಲ, ಅಥವಾ ಹಣ್ಣುಗಳನ್ನು ತೆಗೆದುಕೊಂಡು ಬಂದಿಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದ್ರೆ ಈ ರೀತಿಯಾಗಿ ಆಗುತ್ತೆ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಫ್ತಾಬ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಫ್ತಾಬ್, ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ ಬಿಸ್ಕೆಟ್ಗಳನ್ನು ಕೊಟ್ಟು ಕಳಿಸ್ತಾರೆ ಪೋಷಕರು. ಬಟ್ ಆದರೆ ಬಿಸ್ಕೆಟ್ನಲ್ಲಿ ಹುಳುಗಳು ಪತ್ತೆಯಾಗಿದೆ. ಅವರು ಮನೆಯಲ್ಲಿ ಕೊಟ್ಟು ಕಳಿಸಿದಂತಹ ಸಂದರ್ಭದಲ್ಲಿ ಡಬ್ಬಿಗೆ ಹಾಕಿ ಕಳಿಸಿದ್ರ ಅಥವಾ ಇಡೀ ಪ್ಯಾಕ್ನೇ ಕೊಟ್ಟು ಕಳಿಸಿದ್ರ? ಹೇಗೆ ಗೊತ್ತಾಯ್ತು ಹುಳುಗಳಿದೆ ಅಂತ ಹೇಳಿ? ರಮ್ಯಾ ಅವರೇ, ಇದು ಫಸ್ಟ್ ನನಗೆ ಶಾಲೆಯಿಂದ ಒಂದು ಮಾಹಿತಿ ಬಂತು ಪೇರೆಂಟ್ಸ್ ಇಂದ. ಈಗ ನಮ್ಮ ಮಗು ಡಬ್ಬಿಯಲ್ಲಿ ಒಂದು ಹುಳ ಸಿಕ್ಕಿದೆ ಅಂತ ಟೀಚರ್ ಕರೆದಿದ್ದಾರೆ ಅಂತ. ಅಲ್ಲಿ ಹೋಗಿದ್ಮೇಲೆ ವಿಚಾರಣೆ ಮಾಡಿದಾಗ ಪೇರೆಂಟ್ಸ್ ಏನ್ ಮಾಡಿದ್ರು, ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಬಿಸ್ಕೆಟ್ಗೋಸ್ಕರ ಅಂತ ಕೇಳಿದಕ್ಕೆ ಇವರು ಮಾರ್ಕೆಟ್ ಇಂದ ಒಂದು ಬಿಸ್ಕೆಟ್ ತಂದು ಬಿಸ್ಕೆಟ್ ಪ್ಯಾಕೆಟ್ ಒಡೆದು ಬಿಸ್ಕೆಟ್ಸ್ ಹಾಕಿ ಟಿಫಿನ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಕ್ರೀಮ್ ಬಿಸ್ಕೆಟ್ ಇರೋದ ಕಾರಣ ಹುಳ ಎಲ್ಲ ಕ್ರೀಮ್ ಒಳಗಡೆ ಇತ್ತು. ಇವತ್ತು ಬೆಳಗ್ಗೆ ಟೀಚರ್ಸ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೋಸ್ಕರ ಬಿಟ್ಟಿದಾಗ ಆ ಮಗು ಏನ್ ಮಾಡಿದೆ, ಹಂಚ್ಕೊಂಡು ತಿನ್ನೋದು ಪದ್ಧತಿಯಿಂದ ಆ ಮಗು ಒಂದು ಬಿಸ್ಕೆಟ್ ಓಪನ್ ಮಾಡಿ ಬೇರೆ ಮಗು ಕೊಟ್ಟಿದೆ. ಆದ್ರೂ ಆ ಮಗು ತಕ್ಷಣ ನೋಡಿ ಹುಳ ಇರೋದು ಟೀಚರ್ ಗಮನಕ್ಕೆ ತಂದಿದ್ದಾನೆ. ಆ ಟೀಚರ್ ಇಮಿಡಿಯೇಟ್ಲಿ ಪೇರೆಂಟ್ಸಿಗೆ ಕರೆದು ಎಚ್ಚರಿಕೆ ಮಾಡಿ ಮತ್ತು ಪೌಷ್ಟಿಕ ಆಹಾರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಲಿಕ್ಕೆ ಪೇರೆಂಟ್ಸಿಗೆ ಮತ್ತು ಇದು ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಆ ಶಾಲೆಯಿಂದ ಸಿಕ್ಕಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.